ಇನ್ನು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಹಣ ನೀಡುವುದಕ್ಕೆ ನಿರ್ಧಾರ ಮಾಡಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಟನ್ ಕಬ್ಬಿಗೆ 3,300 ಕೊಟ್ಟಿದ್ದು ಸ್ವಾಗತಾರ್ಹ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರೈತರ ಹೋರಾಟಕ್ಕೆ ಸಿಕ್ಕಂತಹ ಗೆಲುವು. ಸರ್ಕಾರದ ನಿರ್ಧಾರ ಸ್ವಾಗತಿಸಿದ್ದಾರೆ ಬಿವೈ ವಿಜೇಂದ್ರ. ಇದನ್ನ ತಿಂಗಳ ಮೊದಲೇ ಮಾಡಬೇಕಾಗಿತ್ತು, ಬಟ್ ಮಾಡಕ್ಕಾಗ್ಲಿಲ್ಲ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಕ್ಕೆ ಪ್ರಶ್ನೆ ಮಾಡಿದ್ರು. ನಾನು ರೈತರನ್ನ ಪ್ರಚೋದಿಸುವುದಕ್ಕೆ ಹೋಗಿರ್ಲಿಲ್ಲ, ನಾನು ರೈತರ ಪರವಾಗಿ ಹೋಗಿದ್ದು. ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ನಾನು ಮಾತಾಡಿದ್ದೀನಿ, ತಪ್ಪೇನಿದೆ? ನಾನು ರೈತನ ಮಗನೇ. ನಮ್ಮ ತಂದೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು. ರಾಜ್ಯದಲ್ಲಿ ಆಗಿದ್ದಂತಹ ರೈತರ ಅನ್ಯಾಯಗಳಿಗೆ ಧ್ವನಿಯನ್ನ ಎತ್ತಿದ್ರು ನಮ್ಮ ತಂದೆ. ನಾನ್ ಧ್ವನಿ ಎತ್ತುವುದರಲ್ಲಿ ತಪ್ಪೇನಿದೆ? ಹೌದು, ರೈತರ ಪರವಾಗಿ ನಾನು ಹೋರಾಟವನ್ನ ಮಾಡಿದ್ದೀನಿ, ನನಗೆ ಹೆಮ್ಮೆ ಇದೆ. ಇದನ್ನ ತಿಂಗಳ ಮೊದಲೇ ಮಾಡಬೇಕಾಗಿತ್ತು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೂರಾರು ಪ್ರಶ್ನೆಗಳನ್ನ ನಾನು ಎದುರಿಸಬೇಕಾಯಿತು. ನಾನು ರೈತರನ್ನ ಪ್ರಚೋದನೆ ಮಾಡದ್ನ? ರೈತರನ್ನ ಪ್ರಚೋದನೆ ಮಾಡೋ ಹಾಗಿದ್ರೆ ಇವತ್ತು ನ್ಯಾಯ ಸಿಗ್ತಾ ಇತ್ತಾ? ನಾನು ನ್ಯಾಯಯುತವಾಗಿ ಹೋರಾಟವನ್ನ ಮಾಡಿದ್ದೀನಿ, ನನಗೆ ಬಹಳ ಖುಷಿ ಕೊಟ್ಟಿದೆ ಈ ಗೆಲುವು ಅಂತ ಬಿವೈ ವಿಜೇಂದ್ರ ಅವರು ಮಾತಾಡಿದ್ದಾರೆ. ಸರ್ಕಾರದ ನಿರ್ಧಾರ ನಾನು ಸ್ವಾಗತಿಸ್ತೀನಿ, ಆದರೆ ಇದನ್ನ ಅತಿ ಶೀಘ್ರದಲ್ಲೇ ಸ್ವಾಗತಿಸಬೇಕು, ಅತಿ ಶೀಘ್ರದಲ್ಲೇ ಅನುಷ್ಠಾನಕ್ಕೆ ತರಬೇಕು ಅಂತ ವಿಜೇಂದ್ರ ಅವರು ಮಾತಾಡಿದ್ದಾರೆ. ನನ್ನ ಪ್ರಕಾರ ಈ ಸಭೆ 1 ಅಥವಾ 2 ತಿಂಗಳು ಮುಂಚಿತವಾಗಿ ಈ ಸಭೆನ ಕರಿಬೇಕಾಗಿತ್ತು. ರೈತರು ಬೀದಿಗಿಳಿದು ಹೋರಾಟ ಮಾಡಿ ಆ ಹೋರಾಟದ ರಾಜ್ಯದ ಇತರ ಜಿಲ್ಲೆಗಳಿಗೂ ಕೂಡ ಹಬ್ತಾ ಇದ್ದಂತ ಸಂದರ್ಭದಲ್ಲಿ ನಾವು ಕೂಡ ಹೋರಾಟ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಆ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತೇನೆ. ಕಬ್ಬು ಬೆಳೆಗಾರರು ರೈತ ಸಂಘ ಹೋರಾಟಕ್ಕೆ ಸಿಕ್ಕ ಜಯ ಅಂತ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಸಹ ನನ್ನ ಮೇಲೆ ಹರಿಹಾಯ್ದಿದ್ದಾರೆ. ವಿಜೇಂದ್ರ ಅವರು ಯಾಕೆ ಹೋರಾಟಕ್ಕೆ ಹೋಗ್ಬೇಕಾಗಿತ್ತು, ರೈತರನ್ನ ಪ್ರಚೋದನೆ ಮಾಡುವ ಕೆಲಸ ನಾವು ಮಾಡಿದ್ದೇವೆ ಅನ್ನುವ ಆರೋಪವನ್ನು ಕೂಡ ನನ್ನ ಮೇಲೆ ಮಾಡಿದ್ದಾರೆ. ನಾನು ತಮ್ಮ ಮುಖೇನ ಮತ್ತೊಮ್ಮೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಕಬ್ಬು ಬೆಳೆಗಾರರು ರೈತ ಸಂಘ ಹೋರಾಟ ಪ್ರಾರಂಭ ಮಾಡಿದ 5 ದಿನಗಳ ನಂತರದಲ್ಲಿ ನಾವು ಹೋಗಿರುವಂತದ್ದು. ಯಾವಾಗ ರಾಜ್ಯ ಸರ್ಕಾರ ಈ ಹೋರಾಟ ಪ್ರಾರಂಭ ಆದಾಗ ಎಚ್ಚೆತ್ತುಕೊಳ್ಳಿಲ್ವೋ, 5 ದಿನಗಳು ಕಳೆದರೂ ಸಹ ಉಸ್ತುವಾರಿ ಸಚಿವರಾಗ್ಲಿ, ಸಕ್ಕರೆ ಖಾತೆ ಸಚಿವರಾಗ್ಲಿ, ಯಾವ ಸಚಿವರು ಕೂಡ ಹೋರಾಟದ ಕಡೆ ತಿರುವು ನೋಡ್ಲಿಲ್ವೋ. ಆಗ ನಾವು ಕೂಡ ಅಲ್ಲಿಗೆ ತೆರಳಿ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಬೆಂಬಲ ನೀಡಿರುವಂತದ್ದು. ನಾವು ಯಾವುದೇ ರಾಜಕೀಯವನ್ನ ಮಾಡುವಂತದ್ದಾಗ್ಲಿ, ರೈತರಿಗೆ ಪ್ರಚೋದನೆ ಮಾಡುವಂತದ್ದಾಗ್ಲಿ ನಾವು ಮಾಡಿಲ್ಲ. ನಾನು ಆ ಸಭೆಯಲ್ಲೂ ಕೂಡ ಬಹಿರಂಗವಾಗಿ ಹೇಳಿದ್ದೆ, ನಾನಿಲ್ಲಿ ಬಂದಿರುವಂತದ್ದು ಒಬ್ಬ ರೈತ ನಾಯಕ BS ಯಡಿಯೂರಪ್ಪನವ್ರ ಮಗ ಆಗಿ ಬಂದಿದ್ದೇನೆ. ರೈತರ ಬಗ್ಗೆ ಒಂದು ಕಳಕಳಿ ಹಿಡ್ಕೊಂಡು ನಾನು ಬಂದಿದ್ದೇನೆ. ಯಾವ್ದೊಂದು ರಾಜಕಾರಣ ಮಾಡೋದಕ್ಕೂ ಬಂದಿಲ್ಲ, ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗೂ ನಾನು ಬಂದಿಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿದ್ದೆ. ಹಾಗಾಗಿ ಮತ್ತೊಮ್ಮೆ ಇವತ್ತು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ನನ್ನ